ಅಳಿಸ್ತಕ್ಕಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆರೋಪಗಳು. ಈಗ ನೋಡಿ, ಹಿಂದೆ ಇದ್ದವರು ಅದನ್ನ ಸದ್ಬಳಕೆಯನ್ನ ಕರೆಕ್ಟ್ ಆಗಿ ಮಾಡಿದಿದ್ರೆ ಅವತ್ತಿನ ನಮ್ಮ ಹಿರಿಯ ನಿರ್ದೇಶಕರುಗಳು ಏನೇನ್ ಕಾರಣಗಳಂತ ಆಯ್ತೋ ಏನೇನ್ ತೊಂದರೆ ಆಯ್ತೋ ಅದು ಗೊತ್ತಿಲ್ಲ ಸರ್. ಅವರು ಕೂಡ ಆವತ್ತಿನ ದಿನ ನಮ್ಮ ಹಿರಿಯ ನಿರ್ದೇಶಕರುಗಳು ನಗರಾಧಿಕಾರಕ್ಕೆ ಒಂದು CS ನ ಅಪ್ಲೈ ಮಾಡಿ ದುಡ್ಡನ್ನು ಪಡ್ಕೊಂಡಿದ್ದಾರೆ. ಅವರು ಅಲ್ಲಿ ಒಂದು ಫೌಂಡೇಶನ್ ಅಂತ ಹಾಕಿದ್ರು, ಅದು ಆಲ್ರೆಡಿ ಎಲ್ಲ ಕಣ್ಮರೆ ಆಗ್ಬಿಟ್ಟಿತ್ತು. ಈಗ ಅದು 20 ವರ್ಷ ಆಗಿದೆ. ಅದನ್ನ ಯಾರು ಕೂಡ ಮುಂಚೂಣಿಗೆ ತಗೊಂಡ್ ಬಂದು ಅದನ್ನ ಮತ್ತೆ ವಾಪಸ್ ಪಡ್ಕೊಂಡು ಬ್ಯಾಂಕಿಗೆ ಬ್ರಾಂಚ್ ನ ನಿರ್ಮಾಣ ಮಾಡ್ಲಿಕ್ಕೆ, ಕನ್ನಡ ನಿರ್ಮಾಣ ಮಾಡ್ಲಿಕ್ಕೆ ಯಾರು ವಾಪಸ್ ಹೊರಟೋಗಿದ್ರು. ನಾವು ಎಲ್ಲೂ ಕೂಡ ಅವ್ರದ್ದು ಶಿಲಾನ್ಯಾಸ ಕಲ್ಲುಗಳನ್ನ ನಾವ್ ಹಿಂದೆ ಹಾಕಿದೀವಿ, ಹಿಂದೆ ಹಾಕ್ತೀವಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ, ಎಲ್ಲೂ ಹೇಳಿಲ್ಲ ನಾವು. ಯಾಕೆ ಅಂದ್ರೆ ಈಗ ಕೋರ್ಟ್ ಅಲ್ಲಿ ಪ್ರಕರಣ ಇತ್ತು, ಅದನ್ನ ನಮ್ಮ ಬ್ಯಾಂಕ್ಗೆ ಪಡ್ಕೊಳ್ಳೋದಕ್ಕೆ 6 ತಿಂಗಳು ಕಾಲಾವಕಾಶ ಕೊಟ್ಟಿದೆ ನಮ್ಮ ವಕೀಲರು. ಮತ್ತೆ 6 ತಿಂಗಳಲ್ಲಿ ನಿಮ್ಗೆ ಏನು CS ನ ವಾಪಸ್ ಕೊಟ್ಟಿದ್ದೀವಿ ಅದನ್ನ ಪ್ರೋಗ್ರೆಸ್ ತೋರಿಸ್ಬೇಕು ಅಂತ ಹೇಳಿ. ಪ್ರೋಗ್ರೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಟ್ಯಾಕ್ಸ್ ಕಟ್ಟಬೇಕು. ಕಂದಾಯ ಕಟ್ಟಿರ್ಲಿಲ್ಲ, ಕಂದಾಯ ಕಟ್ಟಬೇಕು. ಕಂದಾಯ ಕಟ್ಟಾದ್ಮೇಲೆ ನೀವು ಪ್ರಗತಿಲಿ ಇದೆ ಅಂತ ಹೇಳಿದ್ರೆ ಬುದ್ಧಿ ಪೂಜೆ ಮಾಡಿದ್ರು, ಬುದ್ಧಿ ಪೂಜೆ ಮಾಡಿ ಮುಂದಿನ ದಿನಗಳಲ್ಲಿ ಇಂದಿದ್ದಂತ ನಿರ್ದೇಶಕರುಗಳು ಅವರು ಮಾಡ್ಕೊಟ್ಟು ಹೋಗಿರುವಂತ ಆದಿನೇ ನಾವು ಮಾಡ್ತಾ ಇರೋದು. ನಾವ್ ಯಾರನ್ನೋ ಕಡೆಗಣಿಸುವಂತ ಪ್ರಶ್ನೆ ಇಲ್ಲೇ ಇಲ್ಲ. ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಮುಖ್ಯ ಕಾರಣ ನಾವೇ ಈ ಸಂಸ್ಥೆಗೆ ಹುಡುಗಿ ಈ ಸಂಸ್ಥೆಗೆ ಆಶೀರ್ವಾದ. ಮತ್ತೆ ಎಲ್ಲಾ ನಮ್ಮ ಹಿಂದೆ ಇದ್ದಂತ P. ನಾಗರಾಜ್ ಅವರು, S. ಕೃಷ್ಣ ಅವರು, ಹಿಂದೆ ತುಂಬಾ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಯಾರ್ಯಾರಿದ್ರು ಅವರೆಲ್ಲ ನಡ್ಸ್ಕೊಂಡ್ ಬಂದ ಆದಿಲಿ ಹೊಸದಾಗಿ ಬಂದಂತ ಆಡಳಿತ ಮಂಡಳಿಗಳು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಬಿಟ್ರೆ ಯಾವುದೇ ರೀತಿ ಹಿಂದೆ ನಡ್ಸ್ಕೊಂಡು ಹೋಗಿರೋದನ್ನ ನಾವು ಹೊರಸಾಕುವಂತ ಕೆಲಸ ಮಾಡಲ್ಲ. ಅವ್ರು ಏನು ಹಾಕೊಂಡು ಹೋಗಿದ್ರು ಅಂತದನ್ನ ಉಳಿಸುವಂತ ಕೆಲಸ ನಾವು ಮಾಡಿದ್ದೀವಿ. ಯಾವುದೇ ರೀತಿ ಗೊಂದಲ ಇಲ್ಲ. ನೂತನ ಕಟ್ಟಡ ಯಾವಾಗ ಆಗ್ಬೋದು ಸರ್? ಬ್ಯಾಂಕಿನ 120ನೇ ವರ್ಷದ ವಾರ್ಷಿಕ ಮಹಾಸಭೆ ಈ ದಿನ ನಮ್ಮ ನಗರದ JK ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಹಿ ಸಂಗ್ರಹಣೆ ಕಾರ್ಯಕ್ರಮ, 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ. ತುಂಬಾ ಸುಲಲಿತವಾಗಿ ನಮ್ಮ ಸದಸ್ಯರು ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ತಕ್ಕ ಉತ್ತರಗಳನ್ನು ಕೂಡ ನಮ್ಮಲ್ಲಿ ಇತ್ತು. ಯಾವುದೇ ಬ್ಯಾಂಕಿನಲ್ಲಿ ಯಾವುದೇ ಒಂದು ಕ್ರಮಬದ್ಧವಾಗಿರೋದ್ರಿಂದ ಯಾರು ಏನೇ ಕೇಳೋದು ಅದು ಕ್ರಮಬದ್ಧವಾಗಿ, ಹಾಗಾಗಿ ನಾವು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಈ ಸಭೆಯಲ್ಲಿ ಅವ್ರು ಮುಗಿದ ತಕ್ಷಣ ನಾವೇನು ನಮ್ಮ ಹಿರಿಯ ಸದಸ್ಯರಿದ್ರು ಅವ್ರಿಗೆ ಸನ್ಮಾನ ಮಾಡಿ, ಈಗ SSLC PUC ಮತ್ತು ವಿವಿಧ ಕ್ರೀಡಾ ವಿಭಾಗದಲ್ಲಿ ಯಾರು ನಮ್ಮ ಸದಸ್ಯರ ಮಕ್ಕಳುಗಳು ಪ್ರಶಸ್ತಿನ ಪಡ್ಕೊಂಡಿದ್ರು ಐದು ಕೂಡ ಸನ್ಮಾನನ ಮಾಡ್ತಾ ಇದ್ವಿ. ಒಟ್ಟು ಟೋಟಲ್ ಆಗಿ ಹಿರಿಯ ಸದಸ್ಯರು ಮತ್ತು ಮಕ್ಕಳುಗಳು ಪ್ರತಿಭಾ ಎರಡೂ ಸೇರಿದ್ರೆ ಒಂದು 500ಕ್ಕೂ ಹೆಚ್ಚು ನಾವು ಬ್ಯಾಂಕಿಂದ ಪ್ರತಿ ವರ್ಷ ಮಾಡ್ಕೊಂಡು ಬಂದಂಗೆ ಇದೆ. ಮತ್ತೆ ಈ ಸದಸ್ಯರಲ್ಲಿ ಮನವಿ ಮತ್ತೊಂದು ಏನ್ ಮಾಡೋದು ಅಂತ ಅಂದ್ರೆ ಸಂಜೆ 6 ಗಂಟೆ ಸಹಿ ಸಂಗ್ರಹಣೆ ಮತ್ತು CV ದಯಮಾಡಿ ಆಯಾ ಬೂತ್ಗಳಿಗೆ ಶೇರ್ ಪುಸ್ತಕ ತಗೊಂಡು ಬಂದು ದಯವಿಟ್ಟು ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ಮೈಸೂರು ಕೋಆಪರೇಟಿವ್ ಎಲ್ಲ ಸದಸ್ಯರು 120ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಜೆ ಯೋಗೇಶ್, ಅಧ್ಯಕ್ಷರು. ನಮ್ಮ ಹುದ್ದೆ ಅಂದ್ರೆ ಈಗ ನಾನು ಕಾರ್ಯದರ್ಶಿಯಾಗಿ ಅಥವಾ ಮುಖ್ಯ ಕಾರ್ಯನಿರ್ವಾಹಕನ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಗೊಂದಲ ಏನಾಯ್ತು ಅಂದ್ರೆ ಇತ್ತೀಚಿನ ಒಂದು ಕೋಆಪರೇಟಿವ್ ಏನು ನಮ್ಮ ಬೈಲಾ ತಿದ್ದುಪಡಿಗಳಾಗ್ಬೋದು ಅಥವಾ ಸಹಕಾರಿ ಸಂಘಗಳ ನಿಯಮಗಳ ತಿದ್ದುಪಡಿ ಆಗ್ಬೋದು, ಅದ್ರಲ್ಲಿ ಏನಿದೆ ಆಡಳಿತ ಮಂಡಳಿಯ ಚುನಾವಣೆ ಅಲ್ಲದೆ ಇತರೆ ಚುನಾವಣೆ ಆದಂತ ಅಧ್ಯಕ್ಷ ಚುನಾವಣೆ, ಉಪಾಧ್ಯಕ್ಷ ಚುನಾವಣೆಗೆ ಅಧ್ಯಕ್ಷ ಚುನಾವಣೆ, ಉಪಾಧ್ಯಕ್ಷ ಚುನಾವಣೆ ಯಾವಾಗ ಆಗುತ್ತೆ? ಎಲೆಕ್ಟೆಡ್ ಬಾಡಿ ಸೆಲೆಕ್ಟ್ ಆದ್ಮೇಲೆ, ಅಂದ್ರೆ ಎಲೆಕ್ಷನ್ ಆದ ನಂತರ, ಆಡಳಿತ ಮಂಡಳಿ ಎಲೆಕ್ಷನ್ ಆದ ನಂತರದಲ್ಲಿ ನಮ್ಗೆ ಇನ್ನೊಂದು ಆಡಳಿತ ಮಂಡಳಿ ಎಲೆಕ್ಷನ್ ಆದ್ಮೇಲೆ ಆ ಸಭಾಪತಿ ಏನು ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಮಾಡುತ್ತೆ. ಅದಕ್ಕೆ ಸಹಕಾರ ಇಲಾಖೆಯಿಂದ ಒಬ್ಬರನ್ನ ನೇಮಕ ಮಾಡಿ ಅವ್ರ ಇಲಾಖೆ ಚುನಾವಣೆ ನಡೆಸ್ಕೊಡ್ತಿದ್ರು. ಆದ್ರೆ ಈಗ ಸಹಕಾರಿ ಇಲಾಖೆಯಿಂದ ಯಾರನ್ನ ಕಳಿಸ್ತೆ ಸೆಕ್ರೆಟರಿ ಅವ್ರಿಗೆ ಮಾಡ್ಬೋದು ಅಂತ ಒಂದು ಅದ ಅಡಿಷನಲ್ ಕರ್ತವ್ಯ ಕೊಟ್ಟಿದ್ದಾರೆ. ಇದು ಪವರ್ ಅಲ್ಲ, ನಮ್ಮ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಒಂದು ಆಡ್ ಆಗಿದೆ. ಇದು ನಮ್ ಯಾವುದೇ ರೀತಿ ಅವ್ರ ಹಕ್ಕನ್ನ ನಾವು ಪಡ್ಕೊಂಡಂಗ ಆಗಿಲ್ಲ. ಇದರಲ್ಲಿ ಹೆಚ್ಚಿನ ಜವಾಬ್ದಾರಿನ ಸೆಕ್ರೆಟರಿ ಆದಂತವ್ರಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಎಲೆಕ್ಷನ್ ಆಫೀಸರ್ ಬಂದು ಮಾಡಕ್ಕೆ ತುಂಬಾ ಗೊಂದಲ ಆಗ್ತಿತ್ತು ಅವ್ರಿಗೆ. ತುಂಬಾ ಜಾಸ್ತಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಕಷ್ಟ ಆಗ್ತಿತ್ತು ಅಂತ ಆಯಾ ಸೆಕ್ರೆಟರಿಗೆ ಅಲ್ಲಿರುವಂತ ಎಲೆಕ್ಷನ್ಗೆ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ ಅವ್ರನ್ನ ಒಬ್ರು ಅಧ್ಯಕ್ಷತೆ ನಡೆಸಿ ಆ ಅಧ್ಯಕ್ಷತೆಯಲ್ಲಿ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಡೆಸ್ಕೊಡೋಕೆ ಸೆಕ್ರೆಟರಿ ಆದಂತವ್ರಿಗೆ ಪವರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ.